ಜೈಲು ಪಾಲಾಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ರೇಣುಕಾ ಸ್ವಾಮಿಯ ತಂದೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅನ್ನೋ ಅಭಿಪ್ರಾಯ ರೇಣುಕಾಸ್ವಾಮಿ ತಂದೆಯಿಂದ ವ್ಯಕ್ತ ಆಗಿದೆ. ದರ್ಶನ್ ತಪ್ಪು ಮಾಡಿರೋದಕ್ಕೆ ಅವರು ಜೈಲು ಸೇರಿದ್ದಾರೆ. ಚಿತ್ರಹಿಂಸೆ ಕೊಟ್ಟು ಕೊಂದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಈ ತಂದೆ ಮಾಡಿದ್ದಾರೆ. ಪೊಲೀಸರ ತನಿಖೆ, ಕೋರ್ಟ್ ವಿಚಾರಣೆ ಬಗ್ಗೆ ನಂಬಿಕೆ ಇದೆ ಅಂತ ಕೂಡ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳಿದ್ರು. ಅಫ್ಕೋರ್ಸ್ ಅವರಿಗೆ ಪುತ್ರ ಶೋಕಂ ನಿರಂತರಂ ಅನ್ನೋ ರೀತಿ ಪರಿಸ್ಥಿತಿಯಲ್ಲಿದ್ದಂತಹ ಅವರು ಇವತ್ತಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಗೈದ ಆರೋಪದಡಿ ಈಗಾಗಲೇ ಡಿ ಗ್ಯಾಂಗ್ ಇಂದು ಜೈಲು ಸೇರಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ರೇಣುಕಾಸ್ವಾಮಿ ಅವರ ಪೋಷಕರು ನಮ್ಮೊಂದಿಗೆ, ಅವ್ರನ್ನ ಮಾತಾಡಿಸ್ತೀನಿ. ಅವರ ತಂದೆ ಕಾಶಿನಾಥ್ ಶಿವನಗೌಡರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಇಂದು ಏನು ದರ್ಶನ್ ಅಂಡ್ ಗ್ಯಾಂಗು ಜೈಲು ಸೇರಿದೆ, ಏನು ಹೇಳ್ತೀರಾ? ಈಗ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದರೆ ಅವರು ಕಾನೂನು ಪ್ರಕಾರ ಪೊಲೀಸರು ಮತ್ತು ನಮ್ಮ ಸರ್ಕಾರಿ ನ್ಯಾಯವಾದಿಗಳು ಅವರು ಏನು ಸಾಕ್ಷಿ ಆಧಾರ ಕೊಟ್ಟಿದ್ದಾರೆ ಅದ್ರ ಮೇಲಿಂದ ಅವ್ರಿಗೆ ಇದನ್ನು ಕಸ್ಟಡಿ ಏನಾಗಿದೆ ಆಗಿದೆ, ಅದು ನ್ಯಾಯಯುತವಾಗಿ ಆಗಿದೆ. ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಿರೋದ್ರಿಂದ ಇದೆಲ್ಲ ಆಗಿದೆ. ಮುಂದೆ ಇದೇ ರೀತಿ ಮುಗಿದು ಇನ್ನೂ ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು. ಅವರು ಕೂಡ ಪಶ್ಚಾತ್ತಾಪ ಪಡ್ಬೇಕಂತ ಅವರೆಲ್ಲೂ ಕೂಡ ನಾವು ವಿನಂತಿ ಮಾಡ್ಕೊತೇನೆ. ಯಾಕಂದರೆ ಇಂಥ ಘಟನೆ ಮತ್ತೊಬ್ಬನ ಯಾರಿಗೂ ಹಾಕ್ಕೊಡೋದು ಆಗಿದೆ, ಯಾಕಾಗಿದೆ, ಏನಾಗಿದೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈಗಳಿಗೂ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯಲ್ಲಿ ಪರಿಸ್ಥಿತಿ ದಿನಕ್ಕೆ ದಿನ ಬಿಗಡಾಯಿಸ್ತಾ ಇದೆ. ಈಗ ನಮ್ಮ ತಾಯಿಗೆ ಮತ್ತೆ ಸ್ಟ್ರೋಕ್ ಆಗಿದೆ. ದಿನ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕು. 98 ವರ್ಷ. ಅವ್ರು ಅಡ್ಡಾಡ ಮಾಡೋ ಸ್ಥಿತಿ ಇಲ್ಲ. ನಾವು ಎತ್ಕೊಂಡು ಬರ್ಬೇಕು ಅಂತ ಪರಿಸ್ಥಿತಿಯಲ್ಲಿದೆ. ಆ ಮಗು ಆಕೆಗೂ ಕೂಡ ಆರೋಗ್ಯ ಸರಿ ಇಲ್ಲ. ಈಗ ಆತ ದೊಡ್ಡ ಸ್ಟಾರು, ತನಿಖೆ ನೀಟಾಗಿ ನಡೆಯುತ್ತೋ ಇಲ್ಲ ಅಂತ ಒಂದು ಆತಂಕ ಇತ್ತು. ಈಗ ಜೈಲಾಗಿದೆ, ಏನು ಹೇಳ್ತೀರಾ? ಆತಂಕ ಈವರೆಗೂ ನಮಗೇನಿಲ್ಲ. ಯಾಕಂದರೆ ನಾವು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ನಾವು ಕಂಡು ಬಂದಿರೋದ್ರಿಂದ ಅವರು ನಮಗೆ ಅತ್ಯಂತ ಸ್ಪಷ್ಟವಾಗಿ ನಮಗೆಲ್ಲ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದೇ ರೀತಿ ನಡೀತಾ ಇದೆ. ಅದರಿಂದ ನಮಗೆ ಯಾವುದೇ ಆತಂಕ ಇಲ್ಲ. ಸರ್ಕಾರ ಮತ್ತು ಪೊಲೀಸರು ಅಧಿಕಾರಿಗಳು, ಸರ್ಕಾರಿ ನ್ಯಾಯಾಧೀಶರು ಏನಿದೆ, ನ್ಯಾಯವಾದಿಗಳಿದ್ದಾರೆ, ಅವರೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ. ಮುಂದೇನೂ ಕೂಡ ಇದೇ ರೀತಿ ಆಗುತ್ತೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗೇ ಆಗುತ್ತೆ, ನಮಗೆ ಪೂರ್ಣವಾದ ನಂಬಿಕೆ ಇದೆ. ಇಷ್ಟೆಲ್ಲ ಜೈಲಿಗೆ ಹೋದರೂ ಕೂಡ ಅವ್ರ ಅಭಿಮಾನಿಗಳು ಹೆಚ್ಚಾಗ್ತಿದ್ದಾರೆ. ಡಿ ಬಾಸ್ ಅನ್ನೋದನ್ನು ಇನ್ನೂ ಬಿಡ್ತಾ ಇಲ್ಲ. ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆ ಅಭಿಮಾನಿಗಳಲ್ಲಿ ನಾವು ಕೇಳೋದು ಇಷ್ಟೇ, ನೀವು ದರ್ಶನ ಆ ಸ್ಥಾನದಲ್ಲಿದ್ದು ಯೋಚನೆ ಮಾಡ್ತೀರಿ, ಆದರೆ ನಮ್ಮ ಸ್ಥಾನದಲ್ಲಿದ್ದು ನೀವು ಯೋಚನೆ ಮಾಡಿರಿ. ನಮ್ಮ ಪರಿಸ್ಥಿತಿಯನ್ನು ನೀವು ಒಂದು ಸಲ ಅವಲೋಕಿಸ್ರಿ. ನಾನು ಹೇಳೋದು, ನಮಗೆ ತಾಯಿಗೆ ತೊಂದರೆ ಆಗಿದೆ, ಹೆಂಡತಿ ಮಕ್ಕಳು ನಾವು ಇದಾಗಿದ್ವಿ, ಸೊಸೆಗೆ ಎಷ್ಟು ತೊಂದರೆ ಆಗಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಅಥವಾ ಸೊಸೆನೇ ಇದ್ದರೆ ಅವಳು ಕೂಡ ಸಣ್ಣವಳು ಅಂಥವ್ರಿಗಾಗಿ ಆಗಿದ್ದರೆ ನೀವು ಏನು ಮಾಡ್ತಿದ್ರೇನೋ ಸ್ವಲ್ಪ ನೀವು ಒಂದು ಅವಲೋಕನ ಮಾಡಿಕೊಡ್ರಿ ಅಂತ ಅಷ್ಟು ಕೇಳೋದು ಬಿಟ್ಟು ನಾವು ಏನು ಹೇಳೋಕ್ಕಾಗಲ್ಲ.